ಎಸ್, ಇವತ್ತು ನಮ್ಮ ಹತ್ರ ಒಂದು 35 ವರ್ಷದ ಯುವಕ ಬಂದಿದ್ದಾರೆ. ಇವರು ಬೇಸಿಕಲಿ ಏನಂತ ಹೇಳಿದ್ರೆ ಅವರಿಗೆ ಬಹಳಷ್ಟು 2 ವರ್ಷಗಳಿಂದ ಅವರಿಗೆ ಒಂದೇ ಸರಿ ಗಾಬರಿ ಆಗೋದು, ಎದೆ ಬಡಿತ ಆಗೋದು, ಎದೆಯ ಹತ್ರ ನೋವು ಬಂದಂಗೆ ಆಗೋದು, ಏಕಾಏಕಿ BP ಜಾಸ್ತಿ ಆದಂಗೆ ಆಗೋದು. ಇದಕ್ಕೋಸ್ಕರ ಹಲವಾರು ಆಸ್ಪತ್ರೆಗಳಿಗೆ ಹೋಗಿ ತೋರಿಸಿದ್ದಾರೆ. ಅದು KMC ಮಣಿಪಾಲ್ ಆಸ್ಪತ್ರೆ ಇರ್ಬೋದು, ನಾರಾಯಣ ಹೃದಯಾಲಯ ಶಿವಮೊಗ್ಗ, ಮತ್ತು ಇನ್ನು ಹುಬ್ಳಿಯಲ್ಲಿರ್ತಕ್ಕಂಥ ಆಸ್ಪತ್ರೆ, ಇವೆಲ್ಲ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ECG ಮಾಡಿಸಿದ್ದಾರೆ, ಎಕೋ ಮಾಡಿಸಿದ್ದಾರೆ, ಎಕೋ ರಿಪೋರ್ಟ್ಸ್ ಇದೆ ಅವ್ರದ್ದು, ಜೊತೆಗೆ TMT ಮಾಡಿಸಿದ್ದಾರೆ, ಮತ್ತು ಹಾಲ್ಟರ್ ಮಾಡಿಸಿದ್ದಾರೆ. ಇದೆಲ್ಲದೂ ಕೂಡ ಮೆಜಾರಿಟಿ ನಾರ್ಮಲ್ ಬಂದಿದೆ. ಎಲ್ಲ ಕೂಡ ನೀನು ನಾರ್ಮಲ್ ಇದೆ, ಹಾರ್ಟಿಂದ ಏನು ಸಮಸ್ಯೆ ಇಲ್ಲ, ಆರಾಮಾಗಿರಿ ಅಂತ ಹೇಳಿದ್ದಾರೆ ಹೊರತು ಯಾರು ಕೂಡ ಅವರಿಗೆ ನೀವು ಮನೋವೈದ್ಯರ ಹತ್ರ ಹೋಗ್ರಿ ಅಂತ ಒಂದು ಸಲಹೆ ಕೊಟ್ಟಿಲ್ಲ. ಆದರೆ ಇವತ್ತು ಆ ಕೆಲಸವನ್ನ ಡಾಕ್ಟರ್ ಅಶ್ವಲ್, ಕಾರ್ಡಿಯಾಲಜಿಸ್ಟ್, ನಾರಾಯಣ ಹೃದಯಾಲಯದಿಂದ ನಮಗೆ ಈ ವ್ಯಕ್ತಿಯನ್ನ ಇವತ್ತು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಆರೋಗ್ಯದಲ್ಲಿ ಹೃದಯದ ಸಂಬಂಧಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಇದಕ್ಕೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಯೂಶಲಿ ಇಲ್ನೆಸ್ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಬ್ರೈನಲ್ಲಿ ಇರ್ತಕ್ಕಂಥ ರಾಸಾಯನಿಕ ದ್ರವಗಳ ಕೊರತೆ ಮತ್ತೆ ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಆಗಿ ಎದೆಬಡಿತ ಜಾಸ್ತಿ ಆಗುತ್ತೆ, ಉಸಿರಾಟ ಫಾಸ್ಟ್ ಆಗುತ್ತೆ. ಆ ಕ್ಷಣದಲ್ಲಿ ನಾನು ಸತ್ಯ ಹೋಗ್ಬಿಡ್ತೀನಿ ಅನ್ನೋ ಭಯ ಕಾಡುತ್ತೆ. ಸೊ ಇದಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಮತ್ತು ರಿಲ್ಯಾಕ್ಸೇಷನ್ ಥೆರಪಿ, CBT ಇವೆಲ್ಲ ಮಾಡೋದು ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾರೆ. ಅವರ ಅನುಭವವನ್ನು ಅವ್ರ ಬಾಯಲ್ಲೇ ಕೇಳಿ. ನೀವು ಹೇಳಿ. ನಮಸ್ಕಾರ. ನಾನು ಫಸ್ಟ್ 2 ವರ್ಷದ ಹಿಂದೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದೆ. ನನಗೆ ಒಂದೇ ಸರ್ಕೆ ಎದೆ ಬಡಿತ ಜಾಸ್ತಿ ಆದಂಗೆ ಆಗೋದು, ಉಸಿರು ಏರಿಳಿತ ಆದಂಗೆ ಆಗೋದು ಅಂತ ಫಸ್ಟ್ ನಾನು ಪುನೀತ್ ರಾಜ್ ತೀರೋದ್ಮೇಲೆ ಎಲ್ಲ ತಲೆಯಲ್ಲಿ ಅದೇ ತರ ಮಾತಾಡಿ ನನಗೂ ಅದೇ ತರ ಅನಿಸಿತ್ತು. ಫಸ್ಟ್ ಮಣಿಪಾಲಿಗೆ ಹೋದೆ. ಮಣಿಪಾಲ್ ಹೋದ ತಕ್ಷಣ ಇಕೋ, TMT, ECG ಎಲ್ಲ ಮಾಡಿದ್ರು. ಅಲ್ಲೆಲ್ಲ ನಾರ್ಮಲ್ ಇತ್ತು. ಆದ್ರೂ ನಾನು ಮನೆಗೆ ಬಂದೆ ಮತ್ತು ನನಗೆ ಅದೇ ತರ ಅನಿಸಿತ್ತು. ಮತ್ತೆ ನಾರಾಯಣ ಹೃದಯಾಲಯಕ್ಕೆ ಹೋದೆ. ಅಲ್ಲಿ ಅಶ್ವಥ್ ಡಾಕ್ಟ್ರು ಅವರು ಇಕೋ, TMT, ECG ಎಲ್ಲ ಮಾಡಿದ್ರು. ಆದ್ರೂ ಎಲ್ಲ ಅಲ್ಲಿ ನಾರ್ಮಲ್ ಬಂತು. ಎಲ್ಲ ನಾನು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಂಡೆ, ವೇಟ್ ಎಕ್ಸರ್ಸೈಸ್ ಮಾಡಿದೆ, ವಾಕಿಂಗ್ ಮಾಡಿದೆ. ಆದ್ರೂ ನಂಗೆ ಸ್ಟ್ರೆಸ್, ಇಲ್ನೆಸ್, ಪ್ಯಾನಿಕ್ ಆಗೋದು ಕಡಿಮೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅಶ್ವಥ್ ಡಾಕ್ಟರ್ ಮತ್ತೆ ಹುಬ್ಳಿಗೆ ಹೋದೆ. ಅಲ್ಲಿ ಒಂದ್ಸಲ ಕಲರ್ 4D ಇಕೋ ಅಂತ ಮಾಡಿಸಿದೆ, 4 ವರ್ಷ ಕೊಟ್ಟು. ಅವರೆಲ್ಲ ಕಲರ್ ಥೆರಪಿ ತೋರಿಸಿದ್ರು. ನಿಮ್ಗೆಲ್ಲ ಕರೆಕ್ಟ್ ಆಗಿದೆ, ನೀವೆಲ್ಲ ಪ್ಯೂರ್ ನಾರ್ಮಲ್ ಆಗಿದ್ದೀರಾ, ನಿಮ್ಗೆ ಏನು ಸಮಸ್ಯೆ ಇಲ್ಲ, ನೀವು ಹೆದರ್ಕೊಂತ ಇದ್ರೆ, ಪ್ಯಾನಿಕ್ ಆಗ್ತಾ ಇದ್ರೆ ಆ ಥರ ಆಗಬೇಡಿ, ಮೆಡಿಟೇಷನ್ ಮಾಡಿ ಎಲ್ಲ ಅಂತ ಹೇಳಿದ್ರು ಸರ್ ಅವರು. ಆಮೇಲೆ ಮತ್ತೆ ಅಶ್ವಥ್ ಡಾಕ್ಟರ್ ಹತ್ರ ಬಂದೆ. ಅವರು ನಿಮ್ಗೆ ಕಾರ್ಡಿಯಾಲಜಿಸ್ಟ್ ಅವಶ್ಯಕತೆ ಇಲ್ಲ, ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ನೀವು ಒಂದ್ಸಲ ಕೌನ್ಸಿಲಿಂಗ್ ಆದ್ರೆ ನೀವು ಕರೆಕ್ಟ್ ಆಗ್ತೀರಾ ಅಂತ ಹೇಳಿದ್ರೆ. ಈ ವಿಚಾರವಾಗಿ ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಪುನೀತ್ ರಾಜ್ಕುಮಾರ್ ತೀರೋಕ್ಕಿಂತ ಮುಂಚೆನೂ ಮಾಡಿದ್ದೀನಿ. ಯಾಕಂದ್ರೆ ಈ ಸಮಸ್ಯೆ ಇರೋದು ಬಹಳ ವರ್ಷಗಳಿಂದ ಇದೆ, ಬಹಳಷ್ಟು ಜನರಲ್ಲಿದೆ. ಬಟ್ ಏನಾದ್ರೆ ಅರಿವಿನ ಕೊರತೆ ಇದೆ. ಸುಮ್ಮನೆ ಈ ಥರ ಡಾಕ್ಟರ್ ಶಾಪಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ, ಆ ಥರ ಒಂದು ಹಾಸ್ಪಿಟಲ್ ಇನ್ನೊಂದು ಹಾಸ್ಪಿಟಲ್ ಥರ ಮಾಡ್ತಾ ಹೋಗ್ತಾರೆ. ಈಗ ಸರಿಯಾದ ಮನೋವೈದ್ಯಕೀಯ ಚಿಕಿತ್ಸೆ ಆದರೆ ಡೆಫಿನೆಟ್ಲಿ ಚೆನ್ನಾಗ್ತೀರ. ಧೈರ್ಯವಾಗಿ. ಥ್ಯಾಂಕ್ ಯು.